ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಸತೀಶ್ kannada ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತೀರಾ, ನಿಮಗೆ ತುಂಬ ಜನ ಡೌಟ್ ಇರುತ್ತೆ, ನಿಮ್ಮ ಒಂದು ಏರಿಯಾದಲ್ಲಿ ಜಿಯೋ ಫೈಬರ್ ಅಥವಾ ಏರ್ಟೆಲ್ ಫೈಬರ್ನ ಕನೆಕ್ಷನ್ ಇರುತ್ತೆ ಅಂತ. ಎರಡು ಕನೆಕ್ಷನ್ ಎಷ್ಟೋ ಕಡೆ ಇನ್ನೂ ಬಂದಿಲ್ಲ, ಈಗ ಎಲ್ಲ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಇನ್ನೂ ಎಷ್ಟೋ ಬೆಂಗಳೂರಲ್ಲಿ ಇನ್ನೂ ಕರೆಕ್ಟಾಗಿ ಎಷ್ಟೋ ಕಡೆ ಬಂದಿಲ್ಲ. ಹಾಗಾಗಿ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇವಾಗ ಜಿಯೋ ಫೈಬರ್ ನೀವು ಯಾವುದೋ ಒಂದು ವೈಫೈನ ಯೂಸ್ ಮಾಡಬೇಕಂತ ಅನ್ಕೊತಾ ಇರ್ತೀರಾ, ಆದರೆ ನಿಮ್ಮ ಒಂದು ಏರಿಯಾದೆಲ್ಲ ಕನೆಕ್ಷನ್ ಬಂದಿರಲ್ಲ. ಇದಕ್ಕೆ ಆದರೆ ನಿಮಗೆ ವೈಫೈ ಅವಶ್ಯಕತೆ ಇದ್ದೇ ಇರುತ್ತೆ ಅಂದರೆ ನೀವು ಏನು ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ ನಿಮ್ಮ ಒಂದು ಏರಿಯಾದಲ್ಲಿ ನೀವೇನಾದರೂ ಕನೆಕ್ಷನ್ ಇಲ್ಲ ಅಂದರೆ ನೀವು ಯಾವ್ದಾದ್ರು ಬೇರೆ ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಇದೆಯಾ, ಬೇರೆ ಯಾವ್ದಾದ್ರು ಕಂಪ್ನಿದು, ತುಂಬ ಕಂಪ್ನೀಸ್ ಇದೆ, ಬೇರೆ ಯಾವ್ದಾದ್ರು ಬ್ರಾಡ್ಬ್ಯಾಂಡ್ ಕಂಪ್ನಿದು ಒಂದು ಯಾವ್ದಾದ್ರು ಕನೆಕ್ಷನ್ಸ್ ಇದೆಯಾ ನಿಮ್ಮ ಒಂದು ಏರಿಯಾದಲ್ಲಿ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದೇ ಹೇಗೆ ಅಂತ ನೀವು ಮತ್ತೆ ಯಾವ್ದಾದ್ರು ಒಂದು ಮೊಬೈಲ್ ಅಂಗಡಿ ಇದೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಕೂಡ ಅವರು ಬ್ರಾಡ್ಬ್ಯಾಂಡ್ ಕಂಪ್ನಿಯವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ಅವ್ರ ಮೊಬೈಲ್ ಅಂಗಡಿಗೆ ನೀವು ಹತ್ತಿರ ಮೊಬೈಲ್ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಅವ್ರ ಮುಖಾಂತರ ನೀವು ತಿಳ್ಕೊಬೋದು ಯಾವ್ದಾದ್ರು ಬೇರೆ ಕಂಪ್ನಿಯ ವೈಫೈ ಬ್ರಾಡ್ಬ್ಯಾಂಡ್ ಇದು ಅವೈಲೇಬಲ್ ಇದೆಯಾ ಅಂತ. ಆ ಥರ ಕನೆಕ್ಷನ್ಸು ಇಲ್ಲಾಂದರೆ ನೀವು ಯಾವ್ದಾದ್ರು ಒಂದು ವೈಫೈ ರೂಟರ್ ಅಥವಾ ವೈಫೈ ಡಾಂಗಲ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಈ ಒಂದು ವೈಫೈ ರೂಟರ್ ಅಥವಾ ಡಾಂಗಲ್ ನಿಮ್ಗೆ ಅಷ್ಟು ಮೊಬೈಲ್ಗಿಂತ ಸ್ವಲ್ಪ ಸ್ಪೀಡ್ ಜಾಸ್ತಿ ಸಿಗುತ್ತೆ ಹೊರತು ಜಿಯೋ ಅಥವಾ ಏರ್ಟೆಲ್ ಇದೆ ಬ್ರಾಡ್ಬ್ಯಾಂಡಲ್ಲಿ ಅಷ್ಟು ನಿಮಗೆ ವೈಫೈ ಸ್ಪೀಡ್ ಇದ್ದರೆ ಸಿಗೋದಿಲ್ಲ. ಇವಾಗ ಎಲ್ಲ ಮೊಬೈಲ್ಗಳಲ್ಲೂ ಅಪ್ಲೋಡ್ ಸ್ಪೀಡು ಡೌನ್ಲೋಡ್ ಸ್ಪೀಡ್ ಒಂದೇ ಥರ ಅಲ್ಲ. ಕೆಲವೊಂದು ಸಿಮ್ ನೆಟ್ವರ್ಕ್ ಜಾಗದಲ್ಲಿ ಯಾವ ರೀತಿ ಇರುತ್ತೋ ಅದಿರುತ್ತೆ. ಹಾಗಾಗಿ ಕೆಲವೊಂದು ಮ್ಯಾಕ್ಸಿಮಮ್ ಎಲ್ಲ ಮೊಬೈಲ್ಗಳಲ್ಲೂ ಒಂದು 10 Mbps ಡೌನ್ಲೋಡ್ ಸ್ಪೀಡ್ ಸಿಗ್ತಾ ಇರುತ್ತೆ, ಡೌನ್ಲೋಡ್ Mbps ಸ್ಪೀಡ್ ಸಿಗ್ತಾ ಇರುತ್ತೆ. ಅಪ್ಲೋಡ್ ಸ್ಪೀಡ್ ಒಂದು 3 Mbps ಇಂದ 5 Mbps ಇಷ್ಟು ಸಿಕ್ಕರೆ ಹೆಚ್ಚು ಒಂದು ಅಪ್ಲೋಡ್ ಸ್ಪೀಡ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರ ಯಾವುದಾದ್ರು ಒಂದು ವೈಫೈ ರೂಟರ್ ಅಥವಾ ಡಾಂಗಲ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಜಿಯೋದವ್ರದ್ದು ಡಾಂಗಲ್ ಇದೆ, ಏರ್ಟೆಲ್ವ್ರದ್ದು ಕೂಡ ಡಾಂಗಲ್ ಇದೆ, ಅಥವಾ ಬೇರೆ ಯಾವ್ದಾದ್ರು ಒಂದು ವೈಫೈ ರೂಟರ್ನ ಪರ್ಚೇಸ್ ಮಾಡಿ ಅದಕ್ಕೆ ಒಂದು ನೀವು ಯಾವ್ದಾದ್ರು ಒಂದು ಸಿಮ್ ಹಾಕೊಬೇಕಾಗುತ್ತೆ. ಅದಕ್ಕೆ ಜಿಯೋ, ಏರ್ಟೆಲ್, ವೊಡಾಫೋನ್, ಐಡಿಯಾ, ನೀವು ಯಾವ ನಿಮ್ಮ ಒಂದು ನೆಟ್ವರ್ಕ್ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಊರಲ್ಲಿ ಯಾವ ಒಂದು ಸಿಮ್ಮು ನೆಟ್ವರ್ಕ್ ಚೆನ್ನಾಗಿದೆ ಆ ಒಂದು ಸಿಮ್ನ ನೀವು ಪರ್ಚೇಸ್ ಮಾಡಿ ಆ ಒಂದು ವೈಫೈ ರೂಟರ್ಗೆ ಅಥವಾ ಡಾಂಗಲ್ಗೆ ನೀವು ಹಾಕೊಬೇಕಾಗುತ್ತೆ. ಅದಕ್ಕೆ ಹಾಕ್ಕೊಂಡು ನೀವು ಯಾವ ರೀತಿ ಇವಾಗ ಮಂತ್ಲಿ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ತೀರಾ ಅದೇ ರೀತಿ ಅದಕ್ಕೆ ನೆಟ್ಟನ್ನು ರೀಚಾರ್ಜ್ ಮಾಡಿಸ್ಕೊಬೇಕಾಗುತ್ತೆ. ಆ ಒಂದು ಸಿಮ್ಮಿಗೆ ನೆಟ್ಟನ್ನು ರೀಚಾರ್ಜ್ ಮಾಡಿಕೊಂಡು ವೈಫೈ ರೀತಿ ಯೂಸ್ ಮಾಡಬೇಕಾಗುತ್ತೆ. ಆದರೆ ಆ ಒಂದು ವೈಫೈಲಿ ನಿಮ್ಗೆ ಅಷ್ಟು ಸ್ಪೀಡ್ ಬರೋದಿಲ್ಲ. ಅದರಲ್ಲೂ ಕೂಡ ನಿಮ್ಗೆ ಮಿನಿಮಮ್ ಒಂದು ವೈಫೈ ರೂಟರ್ ಪರ್ಚೇಸ್ ಮಾಡಿದ್ಮೇಲೆ ವೈಫೈ ಡಾಂಗಲಲ್ಲೂ ನಿಮಗೆ ಒಂದು 20 Mbps ಡೌನ್ಲೋಡ್ ಸ್ಪೀಡ್ ಸಿಗ್ತಾ ಇರುತ್ತೆ, ಒಂದು 50 Mbpsಲ್ಲಿ ಅಪ್ಲೋಡ್ ಸ್ಪೀಡ್ ಸಿಗ್ತಾ ಇರುತ್ತೆ. ಅದಕ್ಕಿಂತ ಮ್ಯಾಕ್ಸಿಮಮ್ ಬರೋದಿಲ್ಲ. ವೈಫೈ ಕನೆಕ್ಷನ್ಸ್ ಇಲ್ಲ ಅಂದರೆ ನೀವು ಇದೇ ರೀತಿ ಯೂಸ್ ಮಾಡಬೇಕಾಗುತ್ತೆ, ನಿಮಗೆ ಬೇರೆ ಆಪ್ಷನ್ ಸಿಗೋದಿಲ್ಲ. ಅಥವಾ ನಿಮ್ಮ ಒಂದು ಬೇರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಯಾವ್ದಾದ್ರು ಇದೆಯಾ ನೋಡ್ಕೊಬೇಕಾಗುತ್ತೆ, ನಿಮ್ಮ ಒಂದು ಏರಿಯಾಗೆ ಕನೆಕ್ಷನ್ಸ್ ಬರೋವರೆಗೂ ಈ ರೀತಿ ನೀವು ಒಂದು ವೈಫೈನ ಯೂಸ್ ಮಾಡ್ಕೊಬೇಕಾಗುತ್ತೆ. ಆದರೆ ಇದರಲ್ಲಿ ಲೈವ್ ಸ್ಟ್ರೀಮಿಂಗ್ ಎಲ್ಲ ಗೇಮಿಂಗ್ ಸ್ಟ್ರೀಮಿಂಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಒಂದು ವೈಫೈ ಡಾಂಗಲ್ ಅಥವಾ ರೂಟಲ್ಲಿ ಮಾಡೋಕ್ಕಾಗೋದಿಲ್ಲ, ಅಷ್ಟು ನೆಟ್ ಸ್ಪೀಡಲ್ಲಿ ಸಪೋರ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ವೈಫೈನ ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.